ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೀವು ಕೋಲಾರ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಕೋಲಾರದು ನಿಜವಾಗಲೂ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ಭಾರಿ ಅಸಮಾಧಾನ ಇದೆ. ಕೋಲಾರ ಸುಮಾರು ವರ್ಷಗಳಿಂದ ಕೋಲಾರಿಗೆ ಪ್ರತಿನಿಧಿಗಳು ಕೊಟ್ಟಿರಲಿಲ್ಲ. ಹೋದ ಸತಿ ಬೀಜೋದ್ರ ಡಿಸ್ಟ್ರಿಕ್ಟು ಚಿಕ್ಕಬಳ್ಳಾಪುರಿಗೆ ಡಾಕ್ಟರ್ ಸುಧಾಕರ್ಗೆ ಕೊಟ್ಟರು. ಒಂಥರ ನಮಗೆ ಆಯ್ತಪ್ಪ, ನಮ್ಮ ಹಳೆ ಎಲ್ಲ ಜೊತೆಗಿದ್ದಿದ್ದು ಅವರು ಕೋಲಾರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ, ಅವರಿರೋದ್ರಿಂದ ಕೋಲಾರಿಗೆ ಅನ್ಯಾಯ ಆಗಲ್ಲ ಅಂಥೇಳಿ ನಾವು ಅದೇ ರೀತಿ ಪಾಪ ಅವರು ಮಿನಿಸ್ಟ್ರಾಗಿದ್ದಾಗ ಕೋಲಾರ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಸಹ ಮಾಡಿದ್ದಾರೆ. ಅವ್ರ ಕೈಯಲ್ಲಿ ಆಗಿದ್ದಷ್ಟು ಸೇವೆಯನ್ನು ಮಾಡಿದ್ದಾರೆ. ಈಗ ಅಂತೂ ಯಾರಿಗಾದ್ರೂ ಒಬ್ಬರನ್ನ ಕೊಡಬೇಕು ಅಂಥೇಳಿ ಅಲ್ಲಿರ್ತಕ್ಕಂಥ ಶಾಸಕರೆಲ್ಲ ಜೊತೆಗೆ ಹೋಗಿ ಎಲ್ಲ ಸೇರಿ ಹೋಗಿ ಮಾತಾಡಿದ್ರು. ಭಾರಿ ಒಂದು ನಂಬಿಕೆ ಇತ್ತು, ಒಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮತ್ತು ಈ ರೀತಿ ಮಾಡಿರೋದು ನಿಜವಾಗಲೂ ನಮಗೂ ಸಹ ಭಾರಿ ದುಃಖ ಆಗ್ತಾಯಿದೆ. ಅದನ್ನು ಹೈಕಮಾಂಡ್ ಆಗಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅದರ ಬಗ್ಗೆ ಸಮಾಲೋಚನೆ ಮಾಡಿ ಏನಾದರೂ ಅವಕಾಶ ಮುಂದೆ ಶಾಸಕರು ಅಲ್ಲ, ಎಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥ ಶಾಸಕರಿದ್ದಾರೆ. ಅಲ್ಲಿ ಇದ್ದರೂ ಸಹ ಮಾಡದೇ ಇರೋದು ನಿಜವಾಗಲೂ ನಮಗೆಲ್ಲ ಭಾರಿ ನೋವಾಗಿದೆ. ಮುಂದೆ ಅದನ್ನು ಸರಿಪಡಿಸಬೇಕು ಅಂತ ನಾವು ಹೈಕಮಾಂಡಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡ್ಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನು ಆ ರೀತಿ ತಿಳ್ಕೊಳ್ಳಲ್ಲ. ಯಾಕೆಂದರೆ ಕೋಲಾರಿಗೆ ಕೊಟ್ಟಿರ್ತಕ್ಕಂಥ ಅದು ಯಾರೇ ಇರಲಿ, ಕೋಲಾರಿಗೆ ಇಲ್ಲ ಚಿಕ್ಕಬಳ್ಳಾಪುರಿಗೆ ಕೊಡಬೇಕಾಗಿತ್ತು. ಅದು ಕೊಡದೇ ಇದ್ದಿದ್ದು ಭಾರಿ ನೋವಾಗಿದೆ.